ಎಣ್ಣೆ ಬದನೆಕಾಯಿ ಈ ಥರ ಕಟ್ ಮಾಡ್ಕೋಬೇಕು. ಮತ್ತು ಹುಣಸೆಹಣ್ಣು ಇಡಬೇಕು. ಆನಿಯನ್, ಎಳ್ಳು ಪುಡಿ, ತೆಂಗಿನ ಪುಡಿ, ಖಾರ, ಉಪ್ಪು, ಅರಿಶಿಣ ಮತ್ತು ಕೊರಿಯಾಂಡರ್ ಮಸಾಲ, ಸ್ವಲ್ಪ ಪುದೀನ, ಕೊತ್ತಂಬರಿ. ಇವಾಗ ಇದಕ್ಕೆ ಹುಣ್ಸೆಹಣ್ಣು ರಸ ಹಾಕಬೇಕು. ಹುಣ್ಸೆಹಣ್ಣು ರಸ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವಾವ್, ಬಾಯಾಗ ನೀರು ಬರಕತ್ತವನಂತ. ಇವಾಗ ನೀಟಾಗಿ ಫಿಲ್ಲಿಂಗ್ ಮಾಡಬೇಕು ಆ ಬದನೆಕಾಯಿ ಒಳಗಡೆ ಈ ಥರ. ಆಯಿಲ್, ಸ್ವಲ್ಪ ಹಿಂಗು, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು. ಇವಾಗ ಬದನೆಕಾಯಿನ ಈ ಥರ ಬ್ಯಾಕ್ ಸೈಡ್ ಅದು ಗ್ರೀನ್ ಬರಬೇಕು, ಹಿಂಗಿಟ್ಟು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಇಡಬೇಕು. ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಆಲ್ರೆಡಿ ವಾವ್, ಸ್ವಲ್ಪ ಉಳಿದಿರೋನ ಫಿಲ್ಲಿಂಗು ಇವಾಗ ಹಾಕ್ಬಿಡ್ಬೇಕು. ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು ನೀರು ಹಾಕಬೇಕು. ನೀಟಾಗಿ ನೀರು ಹಾಕಬೇಕು. ಸ್ವಲ್ಪ ಬದನೆಕಾಯಿ ಫುಲ್ ಸ್ವಲ್ಪ ಅರ್ಧ ಫುಲ್ ಮುಳುಗಬೇಕು ನೀರಲ್ಲಿ, ಅಷ್ಟು ನೀರು ಹಾಕ್ಬೇಕು. ಇವಾಗ ಉಪ್ಪು ಹಾಕಿ ನೀಟಾಗಿ ಕ್ಲೋಸ್ ಮಾಡಿ ಹಿಂಗೆ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಬಿಡಬೇಕು. ನೀಟಾಗಿ ಕುದ್ರೆ ಬದನೆಕಾಯಿ, ಎಣ್ಣೆ ಬದನೆಕಾಯಿ ರೆಡಿ ಟು ಈ. ಎಣ್ಣೆ ಬದನೆಕಾಯಿ ಇಸ್ ರೆಡಿ. ಬದನೆಕಾಯಿ ಪಲ್ಯ ಜೊತೆ ಬಿಸಿ ಬಿಸಿ ರೊಟ್ಟಿ, ತಟ್ಟಿದ ರೊಟ್ಟಿ.